ಅಲ್ಲ ಇಷ್ಟು ಗಾಢತೆ ಇರುವಂಥ ಸಬ್ಜೆಕ್ಟು ನಿಮಗೆ ಸಿನಿಮಾ ಮಾಡೋದಕ್ಕೆ ಅನಿಸಿದ್ದು ಯಾಕೆ ಮತ್ತು ಹೆಂಗೆ ಹುಟ್ಟಿತು ಅಂತ ಇದು ಕಂಟೆಂಟ್? ಇದು ಹುಟ್ಕೊಂಡಿದ್ದು ಕಥೆ 2020ರಲ್ಲಿ ಸಮ್ವೇರ್ ನಮ್ಮ ಒಂದು ದೂರದ ಸಂಬಂಧಿಕರಲ್ಲಿ ಮುಂಬೈಲಿರೋರು ಅಪ್ಪ ತೀರೋಗ್ತಾರೆ ಆಯ್ತಾ, ಡ್ಯೂ ಟು ಸಮ್ ಇಲ್ನೆಸ್. 13ನೇ ದಿವಸ ಕಾರ್ಯ ಇರುತ್ತೆ, ತಾಯಿ ಸುಸೈಡ್ ಮಾಡ್ಕೊತಾರೆ ಫಾರ್ ಸಮ್ ರೀಸನ್. ಆ್ಯಂಡ್ ಅವ್ರಿಗೆ 2 ಮಕ್ಕಳು, 11 ವರ್ಷ ಮತ್ತು 3 ವರ್ಷದ ಮಕ್ಕಳು. ಸೊ ಆ ತಾಯಿಯ ಕ್ರಿಯೆ ಉಡುಪಿಯಲ್ಲಾಗುತ್ತೆ. ನಾನು ಹೋಗಿದ್ದೆ ಅಲ್ಲಿಗೆ. ಹೋದಾಗ ದೊಡ್ಡ ಹುಡುಗ ಕಾರ್ಯ ಮಾಡ್ತಿದ್ದಾನೆ, ಅವ್ನ ತಾಯಿದ ಕಾರ್ಯ. ಬಟ್ ಆ 3 ವರ್ಷದ ಹುಡುಗ ಆರಾಮ್ಸೆ ನಗಾಡ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಿದ್ದಾನೆ, ಬೇರೆ ಮಕ್ಕಳ ಜೊತೆ ಆಟ ಆಡ್ತಿದ್ದಾನೆ. ಆ್ಯಂಡ್ ಅದು ನನಗೆ ತುಂಬ ಎಫೆಕ್ಟ್ ಮಾಡ್ತಾ ಇಮೇಜ್ ಆಫ್, ಬಿಕಾಸ್ ಈ ಹುಡುಗ ಇನ್ನೂ ಗೊತ್ತಿಲ್ಲ ಏನಾಗಿದೆ ಅನ್ನೋ ತೀವ್ರತೆನೇ ಗೊತ್ತಿಲ್ಲ ಅವನಿಗೆ. ಸೊ ಆ್ಯಂಡ್ ಬಿಕಾಸ್ ನನಗೂ ಮನೇಲಿ ಮಕ್ಕಳಿದ್ದಾರೆ. ಸೊ ದಟ್ ಇಮೇಜ್ ಹಾಂಟೆಡ್ ಮೀ ಆಫ್ ದಿಸ್ ಲಿಟಲ್ ಬಾಯ್ ರನ್ನಿಂಗ್ ಅರೌಂಡ್ ಆನ್ ಹಿಸ್ ಮದರ್ಸ್ ಫ್ಯೂನರಲ್ ಅಲ್ವಾ. ಸೊ ಆ ಕ್ವೆಶನ್ ಇತ್ತು ನನ್ನ ತಲೆಯಲ್ಲಿ, ಸೇಯಿಂಗ್ ಈ ಚಿಕ್ಕ ಮಕ್ಕಳಿಗೆ ವೆನ್ ಡಸ್ ಗ್ರೀವಿಂಗ್ ಬಿಗಿನ್, ಅವ್ರು ಯಾವಾಗ ಅವರ ದುಃಖ ಅವ್ರಿಗೆ ಏನು ರಿಯಲೈಸ್ ಯಾವಾಗ ಆಗುತ್ತೆ, ಅವ್ರು ಯಾವಾಗ ವ್ಯಕ್ತಪಡಿಸ್ತಾರೆ, ಯಾವಾಗ ಅರ್ಥ ಮಾಡ್ಕೊತಾರೆ ಅನ್ನೋದು. ಸೊ ಅಲ್ಲಿಂದ ಹುಡ್ಕೊಂಡಿದ್ದು ಕಥೆ ಅದು. ಆ್ಯಂಡ್ ಅಲ್ಲಿಂದ ಏನೋ ಒಂದು ರೂಪ ಕಂಡಾದ್ಮೇಲೆ ನಾನು ರಕ್ಷಿತ್ಗೊಂದು ಬೇಸಿಕ್ ಸಿನಾಪ್ಸಿಸ್ ಕಳಿಸ್ಕೊಟ್ಟೆ. ಆ್ಯಂಡ್ ಈ ವಾಸ್ ಲೈಕ್ ಮಾಡು ನೀನು ಅಂತ. ಐ ಥಿಂಕ್ ದ್ಯಾಟ್ ಈಸ್ ದ ಗ್ರೇಟ್ನೆಸ್ ಆಫ್ ರಕ್ಷಿತ್, ಸೇಯಿಂಗ್ ಹಿ ಟ್ರಸ್ಟ್ ಯು. ಇವಾಗ ನಿಮ್ಮಲ್ಲಿ ಆ ಕನ್ವಿಕ್ಷನ್ ಕಂಡ್ರೆ, ನೀವು ಹೇಳ್ತಿರೋ ಕಥೆ ಬಗ್ಗೆ ನಿಮ್ಗೊಂದು ಇದಿದೆ ಅಂತ ಕಂಡ್ರೆ, ಅವ್ರು ಹಿ ಗಿವ್ಸ್ ಯು ಕಂಪ್ಲೀಟ್ ಫ್ರೀ ಹ್ಯಾಂಡ್.